ನೋಡಿದ್ರ ನನ್ ಪ್ಲಾನ್ ಹೆಂಗ್ ಕೆಲ್ಸ ಮಾಡ್ತು ಅಂತ ಈಗ್ಲಾದ್ರೂ ಒಪ್ಕೋತೀರಾ ನಾನು ಹೇಳಿದ್ ಸರಿ ಅಂತವ? ಹ್ಞೂ ಕಮ್ಲಿ, ಅವ್ನ್ ಎಷ್ಟು ಕೋಪ ಮಾಡ್ಕೊಂಡ್ಬಿಟ್ಟ ಅಂದ್ರೆ ನಾನು ಎಲ್ಲಿ ಹೊಡೆದಾಕ್ಬಿಡ್ತಾನ ಅಂತ ಭಯ ಪಟ್ಬಿಟ್ಟೆ. ರಚನಾ, ನೀನ್ ಯಾಕವ ಹಿಂಗಿದ್ಯಾ? ಯಾಕೆ ರಚನಾ? ಅವ್ನ್ ಕೋಪ ಮಾಡ್ಕೋಬೇಕಾದ್ರೆ ತುಂಬಾ ಖುಷಿ ಪಡ್ತಿದ್ದೆ, ಈಗ ಯಾಕೆ ಹಿಂಗ್ ನಿಂತಿದ್ಯಾ? ಏನೋ ಇದೆಲ್ಲ ವರ್ಕ್ ಆಗತ್ತಾ, ಅವ್ನ್ ನನಗ್ ವಾಪಸ್ ಸಿಗ್ತಾನ ಅಂತ ಭಯ ಆಗ್ತಿದೆ ಕಮ್ಲಿ. ಅಯ್ಯೋ ರಚನಾ, ಇದ್ ವರ್ಕ್ ಆಯ್ತಾಯ್ತೋ ಇಲ್ವೋ ಅಂತ ಇವಾಗ್ಲಾದ್ರೂ ಗೊತ್ತಾಗ್ಲಿಲ್ವಾ ನಿನ್ಗೆ? ನೀನೇ ಹೇಳು, ಅಮ್ಮಾರ ಅಣ್ಣಂಗೆ ನಿನ್ ಮ್ಯಾಗ್ ಪ್ರೀತಿ ಇಲ್ಲ ಅಂದಿದ್ರೆ ನೀನ್ ಸಂಭು ಜೊತೆ ಕ್ಲೋಸ್ ಆಗಿದ್ದಾಗ ಅವನ್ ಯಾಕೆ ಕೋಪ ಮಾಡ್ಕತ್ತಿದ್ದ? ಅವನ್ ಹಿಂಗ್ ಆಡ್ತಾವನೆ ಅಂದ್ರೆ ಅವನ್ಗೆ ಇನ್ನ ನಿನ್ ಮ್ಯಾಗ್ ಪ್ರೀತಿ ಐತೆ ರಚನಾ. ಹಾಗಿದ್ರೆ ಅವ್ನ್ ನನಗ್ ವಾಪಸ್ ಸಿಗ್ತಾನಲ್ವಾ ಕಮ್ಲಿ? ಸಿಗ್ತಾನೆ ರಚನಾ, ಆದ್ರೆ ಅದಕ್ಕೂ ಮುಂಚೆ ಅವನ್ ಯಾಕೆ ನಿನ್ನ ದೂರ ಮಾಡ್ದ ಅನ್ನೋ ಕಾರಣನ ನಾವು ತಿಳ್ಕೋಬೇಕು. ಅದಾಗ್ಬೇಕು ಅಂದ್ರೆ ನೀನು ಶಂಭು ಇನ್ನ 1-2 ಸಲ ಅವನ್ ಮುಂದೆ ಈ ರೀತಿಯಾಗಿ ಕಾಣಿಸ್ಕೋಬೇಕು. ಅವಾಗಷ್ಟೇ ಅವನು ಅವನ್ ಮನ್ಸಲ್ಲಿರೋ ವಿಷಯನ ನಮ್ಮ ಹತ್ರ ಹೇಳ್ಕತಾನೆ, ಸಮಸ್ಯೆ ಬಗೆಹರಿತೈತೆ. ನಾನಂತೂ ರೆಡಿ ಕಮ್ಲಿ. ನಾನು ರೆಡಿ. ಶಂಭು ಥ್ಯಾಂಕ್ಸ್. ಥ್ಯಾಂಕ್ಸ್ ಎಲ್ಲ ಬೇಡ ರಚನಾ, ನೀನು ಚೆಂದಾಗಿರ್ಬೇಕು, ನಿನ್ ಲೈಫ್ ಸರಿ ಹೋಗ್ಬೇಕನ್ನೋದೇ ನನ್ನ ಆಸೆ. ಸರಿ, ನಾನು ಹೋಗ್ಬರ್ತೀನಿ. 1 ನಿಮಿಷ ಕಮ್ಲಿ. ಅಕ್ಕ, ಏನ್ ಸಂಬುದು? ಇದ್ರಾಗೆ ನಾನು ರಚನಾ ಕ್ಲೋಸ್ ಆಗಿರೋ ಫೋಟೋಸ್ ಎಲ್ಲ ಐತೆ. ಈಗಷ್ಟೇ ತಕೊಂಡಿದ್ದು, ಎಲ್ಲ ಡಿಲೀಟ್ ಮಾಡ್ಬಿಡು. ಸುಮ್ಕೆ ನನ್ ಫೋನ್ ಆಗೇ ಇದ್ದು ನಾಳೆ ಬೇರೆ ತರ ಆಗದ್ ಬೇಡ ಅಂತ. ರಚನಾ ಫೋನ್ ಆಗೋ ಕೆಲವು ಫೋಟೋಸ್ ಐತೆ, ಅದನ್ನು ಡಿಲೀಟ್ ಮಾಡ್ಬಿಡು. ಪರವಾಗಿಲ್ಲ ಶಂಭು, ನೀನ್ ಎಷ್ಟು ಒಳ್ಳೆಯವನು. ನೀನ್ ನನ್ನನ್ನು ಇಷ್ಟಪಡ್ತಿದ್ದೆ, ಆದ್ರೆ ನನ್ಗೆ ನಿನ್ ಬಗ್ಗೆ ಯಾವುದೇ ಫೀಲಿಂಗ್ಸ್ ಇರ್ಲಿಲ್ಲ. ಹಾಗೆ ಹೇಳ್ದಾಗ ನಿನಗ್ ನೋವು ಆಗಿದೆ ಅಂತ ನನಗ್ ಗೊತ್ತು. ಆದ್ರೆ ನೀನ್ ಆ ಯಾವ ನೋವು ಮನ್ಸಲ್ಲಿ ಇಟ್ಕೊಳ್ದೆ ನನ್ ಲೈಫ್ ಸರಿ ಹೋಗ್ಬೇಕು ಅಂತ ಇಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಾ ಇದೀಯ. ಯು ಆರ್ ಮೈ ಟ್ರೂ ಫ್ರೆಂಡ್ ಶಂಭು. ಸರಿ ಕಮ್ಲಿ, ಹೋಗ್ಬತ್ತೀನಿ. ಸರಿ ಶಂಭು, ಹುಷಾರು. ಬಾಯ್ ರಚನಾ. ಕಮ್ಲಿ ಅವರು ನಿನಗೆ ಹೊಡೆದ್ರ? ನಂಗೆ ನಂಬಕ್ಕೆ ಆಗ್ತಿಲ್ಲ. ಬೇರೆ ಏನೋ ರೀಸನ್ಗೆ ಹೀಗೆ ಮಾಡಿರಬಹುದು, ಬಟ್ ಕಮ್ಲಿ ಅವ್ರಿಗೆ ನನ್ನ ಮೇಲೆ ಡೌಟ್ ಇಲ್ಲ. ಕಮ್ಲಿ ಅವರು ನನ್ನ ತುಂಬಾ ನಂಬ್ತಾರೆ. ಅವರು ಇಷ್ಟು ಚೀಪಾಗೆಲ್ಲ ಯೋಚನೆ ಮಾಡಲ್ಲ. ನೋ ಸರ್, ಇದೇ ರೀಸನ್ಗೆ ಕಮ್ಮಿ ನನಗೂ ಹೊಡೆದ್ಲು. ಅಷ್ಟೇ ಅಲ್ಲ ಸರ್, ಕ್ಯಾಂಪ್ ಮುಗಿದ್ಮೇಲೆ ನಿಮ್ಮನ್ನ ಮನೆಗೆ ಹೋಗಕ್ ಹೇಳಿ ಆಫೀಸ್ ಕೆಲಸ ಇದೆ ಅಂತ ಹೇಳಿದ್ಲಲ್ಲ, ಅವತ್ತು ಅಷ್ಟೇ ನನ್ನೆಲ್ಲ ಸರಿಯಾಗಿ ಬೈದ್ಲು. ಏನ್ ಅನಿಕಾ, ಕ್ಯಾಂಪ್ ನೆಪ ಮಾಡಿ ರಿಷಿ ಜೊತೆ ಹಾಯ್ ಆಗಿದ್ಯಾ ಅಂತೆಲ್ಲ ಕೇಳಿದ್ಲು ಸರ್. ಕಮ್ಲಿ ಅವರು ಹೀಗೆ ಮಾಡಿದ್ರ? ಎಸ್ ಸರ್, ನನಗೆ ಒಂಥರ ಆಗೋಯ್ತು. ನಾನು ಎಷ್ಟು ಬದಲಾಗಿದ್ದೀನಿ. ನಿಮ್ ಜೊತೆ ನನ್ನ ಫ್ರೆಂಡ್ ಆಗಿರೋದು ಅವಳಿಗೆ ಸರಿ ಕಾಣಿಸ್ಲಿಲ್ಲ ಸರ್. ನಾನು ನಿಮ್ ಸ್ಟೂಡೆಂಟ್ ತರ ಇದ್ದು ನಿಮ್ ಜೊತೆ ಗೌರವದಿಂದ ಇದ್ದೀನಿ, ಬಟ್ ಅವಳು ನಮ್ಮನ್ನ ತುಂಬಾ ಚೀಪ್ ಆಗಿ ನೋಡ್ತಾ ಇದ್ದಾಳೆ ಸರ್. ಸರ್, ಅವಳು ಡಿವೋರ್ಸ್ ವರ್ಗೂ ಹೋಗೋಕೆ ನಿಮ್ ಮೇಲಿರೋ ಡೌಟೇ ರೀಸನ್ ಸರ್. ಅದಕ್ಕೆ ಅವತ್ತು ನಿಮ್ ಬರ್ತ್ಡೇ ದಿನ ನಿಮ್ನ ಆಚೆ ಕರ್ಕೊಂಡು ಹೋಗಿದ್ದೆ. ಕಮಲಿ ನಿಮ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದಾಗ ನಿಮ್ಗಿಂತ ಜಾಸ್ತಿ ನಾನೇ ಖುಷಿ ಪಟ್ಟೆ ಸರ್. ಬಿಕಾಸ್ ಅವಳು ನನ್ನ ಹೊಡಿಲಿ, ಬೈಲಿ, ಏನ್ ಬೇಕಾದ್ರೂ ಮಾಡ್ಲಿ, ಬಟ್ ನಿಮ್ ಜೊತೆ
ಅವಳು ಖುಷಿಯಾಗಿದ್ದಾಳಲ್ಲ, ನಂಗೆ ಅಷ್ಟೇ ಸಾಕು ಸರ್. ಬಟ್ ಆ ಖುಷಿನೂ ತುಂಬಾ ಟೈಮ್ ಉಳಿಲಿಲ್ಲ ಸರ್. ಅವಳು ನಿಮ್ಮ ಬರ್ತ್ಡೇನ ಯಾಕೆ ಅಷ್ಟೊಂದು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ಲು ಗೊತ್ತಾ? ನನ್ನ ಹೊಟ್ಟೆ ಹುರ್ಸಕ್ಕಂತೆ. ಏನು? ಹೌದು ಸರ್, ನೀವು ಅವಳು ಚೆನ್ನಾಗಿದ್ರೆ ನಾನು ಹೊಟ್ಟೆ ಹುರ್ಕೋತೀನಿ ಅಂತ ಅವಳ ಮನ್ಸಲ್ಲಿ ಅವಳು ಅನ್ಕೊಂಡಿದ್ದಾಳೆ ಸರ್. ಅದಕ್ಕೆ ಅವಳು ಅವತ್ತು ನಿಮ್ಗೆ ಅಷ್ಟೊಂದು ಗಿಫ್ಟ್ಸ್ ಕೊಟ್ಟಿದ್ದು. ನೀವೇ ಹೇಳಿ ಸರ್, ನಿಮ್ ಬರ್ತ್ಡೇನ ನೀವಿಬ್ರು ಗಂಡ ಹೆಂಡತಿ ಆಚೆ ಹೋಗಿ ಸೆಲೆಬ್ರೇಟ್ ಮಾಡಬೇಕು. ಅಲ್ಲ, ಬೇರೆಯವರು ಬರ್ಬೋದು, ಮನೆಯವ್ರನ್ನ ಕರ್ಕೊಂಡು ಹೋಗ್ಬೋದಾಗಿತ್ತಲ್ವಾ ಸರ್? ಆದ್ರೆ ಕಮ್ಮಿ ಮಾಡಿದ್ದೇನು, ನನ್ನನ್ನ ನಿಮ್ ಜೊತೆ ಕರ್ಕೊಂಡು ಹೋದ್ಲು. ನನ್ ಮುಂದೆನೆ ನಿಮಗೆ ಗಿಫ್ಟ್ ಕೊಟ್ಟು ಐಸ್ ಕ್ರೀಮ್ ಪಾರ್ಲರ್ ಅಲ್ಲಿ ಅವಳು ಬರ್ದಿಲ್ಲೋ ಲೆಟರ್ನ ನನ್ನ ಕೈಯಲ್ಲಿ ಓದಿಸಿದ್ಲು ಸರ್. ಲಾಸ್ಟ್ ಅಲ್ಲಿ ಕಣ್ಣಲ್ಲೇ ಎದುರಿಸ್ಬಿಟ್ಲು. ಅದಕ್ಕೆ ಅವಾಗ್ಲೇ ನಾನು ಅಲ್ಲಿಂದ ಹೋದೆ. ನನ್ನ ನೋಡೋ ನಿಮ್ ಕಣ್ಗಳು ಯಾವಾಗ್ಲೂ ತಂಪಾಗಿರ್ಬೇಕು ಸರ್. ಹಂಗೆಯ ನಿಮ್ ಕಣ್ಗಳ ಮೇಲೆ ಬೇರೆ ಯಾರ ಕಣ್ಗಳು ಬೀಳ್ಬಾರ್ದು ಸರ್. ಇದೇನಕ್ಕ ಇಷ್ಟು ಚಿಕ್ಕ ಐಸ್ ಕ್ರೀಮ್ ತಕೊಂಡಿದ್ಯಾ? ನಂಗೆ ಇಷ್ಟೇ ಸಾಕು. ಅಲ್ಲ, ದೊಡ್ಡ ತಕೊಂಡಿದ್ರೆ ಹೊಸಿ ಉರಿ ಆದ್ರೂ ಕಮ್ಮಿ ಆಗಿರೋದು. ಒಂದ್ ಕೆಲಸ ಮಾಡಮ್ಮ ಸರ್, ಹೆಂಗಿದ್ರು ಅನಿಕಾ ಖಾಲಿ ಮಾಡ್ಬಿಟ್ಟವಳೆ, ಅವಳಿಗೂ ಮಾಡಕ್ ಇನ್ನೇನ್ ಕೆಲಸ ಇಲ್ಲ. ಅವಳು ಗಿಫ್ಟ್ ಓಪನ್ ಮಾಡಿ ಮಾಡಿ ತೋರಿಸ್ತಾಳೆ, ಅದ್ ನೀವು ಐಸ್ ಕ್ರೀಮ್ ತಿಂತೀರಿ ಸರ್. ಅನಿಕಾ ಹೊಸಿ ಓದಿ ಹೇಳ್ತೀಯಾ? ವಾಟ್? ನಾನಾ? ನೀನ್ ನಮ್ಗೆ ಬೆಸ್ಟ್ ಫ್ರೆಂಡ್ ಅಲ್ವಾ, ನಿನ್ನ ಹತ್ರ ಏನ್ ಮುಚ್ಚುಮರೆ ಹೇಳು, ನಿಂಗೆಲ್ಲ ಗೊತ್ತಿರದೆ. ನೀನ್ ಓದು, ಪರವಾಗಿಲ್ಲ. ಸರ್, ನಿಮ್ಗೆ ನಾನು ಹೇಳ್ತಿರೋದು ಸುಳ್ಳು ಅಂತ ಅನ್ಸಿದ್ರೆ ನೀವು ಹೋಗಿ ಅವಳನ್ನೇ ಕೇಳಿ ಸರ್. ಅವಳು ಏನಾದ್ರೂ ನನ್ನನ್ನ ಹೊಡೆದಿಲ್ಲ ಅಂತ ಹೇಳಿದ್ರೆ ನಾನೇ ನಿಮ್ಮ ಹತ್ರ ಬಂದು ಸಾರಿ ಕೇಳ್ತೀನಿ ಸರ್. ಇದು ನನ್ನ ಮಿಸ್ಟೇಕ್ ಅಂತ ನಾನು ಒಪ್ಕೋತೀನಿ ಸರ್. ಅವಳಿಗೆ ನನ್ನ ಮೇಲೆ 100% ಡೌಟ್ ಇದೆ ಸರ್. ಅಂಡ್ ನಿಮ್ಮನ್ನಂತೂ ಹೆಜ್ಜೆ ಹೆಜ್ಜೆಗೂ ಡೌಟ್ ಬರ್ತಾನೆ ಇದ್ದಾಳೆ. ಬೇಕಾದ್ರೆ ನೀವೇ ಹೋಗಿ ಕೇಳಿ. ಬೇಬಿ, ಏನಾಯ್ತು ನಿನ್ ಪ್ಲಾನ್? ಮಾಮ್, ನಾನು ಎಲ್ಲೋ ಕೇಳಿದ್ದೆ, ಬೆಂಕಿ ಬಿದ್ದಿದ್ದ ಜಾಗದಲ್ಲಿ ಬೀಜ ಬಿತ್ತಿದ್ರೆ ತುಂಬಾ ಚೆನ್ನಾಗಿ ಬೆಳೆ ಬರುತ್ತೆ ಅಂತ. ನಾನು ಅದೇ ಕೆಲಸ ಮಾಡಿದ್ದೀನಿ ಮಾಮ್. ಋಷಿ ಮತ್ತೆ ಕಮಲಿ ಮಧ್ಯೆ ಬೆಂಕಿ ಹಚ್ಚಿ ಅನುಮಾನದ ಬೀಜನ ಬಿತ್ತಿದ್ದೀನಿ. ನನಗ್ ಬೇಕಾಗಿರೋ ರಿಸಲ್ಟ್ ಖಂಡಿತ ಬರುತ್ತೆ. ರಿಯಲಿ? ಎಸ್ ಮಾಮ್. ಈಗ ಋಷಿ ಮನೆಗೆ ಹೋಗಿ ಕಮಲಿ ಕೇಳ್ತಾನೆ, ಅವಳು ತಪ್ಪಿಸ್ಕೊಳ್ಳೋಕ್ ಚಾನ್ಸೇ ಇಲ್ಲ. ಅಂಡ್ ನನ್ನ ಹಾಗೆ ಸುಳ್ಳು ಹೇಳೋ ಟ್ಯಾಲೆಂಟು ಇಲ್ಲ. ಸೊ ಬೆಂಕಿ ಖಂಡಿತವಾಗ್ಲೂ ಹೊತ್ಕೊಂಡು ಹುರಿಯುತ್ತೆ, ನೋಡ್ತಾ ಇರಿ. ವೆರಿ ಗುಡ್ ಬೇಬಿ, ವೆರಿ ಗುಡ್. ಕಮಲಿ ಸರಿ ಇಲ್ಲ ಸರ್. ಅವಳು ನಿಮ್ ಬಗ್ಗೆ ಬೇರೆ ತರಾನೇ ಯೋಚನೆ ಮಾಡ್ತಿದ್ದಾಳೆ. ಅವಳಿಗೆ ನಿಮ್ ಮೇಲೆ ಪ್ರೀತಿಗಿಂತ ಹೆಚ್ಚಾಗಿ ಡೌಟೇ ಬರ್ತಾ ಇದ್ದಾಳೆ ಸರ್. ಕಮಲಿ ನನಗೆ ಸರಿಯಾಗಿ ಹೊಡೆದು ಏನು ನನ್ ಗಂಡನ ಜೊತೆ ಮಿಸ್ಬಿಹೇವ್ ಮಾಡ್ತೀಯಾ ಅಂತೆಲ್ಲ ಕೇಳಿದ್ಲು ಸರ್. ಅವಳು ಡಿವೋರ್ಸ್ ವರ್ಗೂ ಹೋಗೋಕೆ ನಿಮ್ ಮೇಲಿರೋ ಡೌಟೇ ರೀಸನ್ ಸರ್. ಸರ್, ನಿಮ್ಗೆ ನಾನು ಹೇಳ್ತಿರೋದು ಸುಳ್ಳು ಅಂತ ಅನ್ಸಿದ್ರೆ ನೀವು ಹೋಗಿ ಅವಳನ್ನೇ ಕೇಳಿ ಸರ್. ಸರ್, ಏನ್ ಯೋಚನೆ ಮಾಡ್ತಿದ್ದೀರಾ ಸರ್? ಕಮಲಿ ಅವರ, ನಂಗೊಂದು ಕ್ಲಾರಿಫಿಕೇಶನ್ ಬೇಕು, ಅದನ್ನ ಕ್ಲಿಯರ್ ಮಾಡ್ತೀರಾ? ಕೇಳಿ ಸರ್, ನಾನು ನೇರವಾಗಿ ಹೇಳ್ತೀನಿ. ಅವತ್ತು ಅನಿಕಾ ಓದ್ಕೊಳಕ್ಕೆ ಅಂತ ನಮ್ಮ ಮನೆಗೆ ಬಂದಾಗ
ನೀವು ಅವಳಿಗೆ ಹೊಡೆದ್ರಾ? ನಿಮ್ಮನ್ನೇ ಕೇಳ್ತಿರೋದು ಕಮಲಿ ಅವರೇ, ನೀವು ಅನಿಕಂಗೆ ಹೊಡೆದ್ರಾ? ಸರ್, ಯಾಕೆ ಇವಾಗ ಹಿಂಗೆ ಕೇಳ್ತಿದ್ದೀರಾ? ನಾನು ಕೇಳೋದಕ್ಕೆ ಉತ್ತರ ಕೊಡಿ ಕಮಲಿ ಅವರೇ. ನೀವು ಅವಳಿಗೆ ಹೊಡೆದ್ರಾ? ಸರ್, ಅದೇನ ಕಮಲಿ ಅವರೇ, ನನಗೆ ಬೇರೆ ಎಕ್ಸ್ಪ್ಲನೇಷನ್ ಬೇಡ. ನೀವು ಅನಿಕಾಗೆ ಹೊಡೆದ್ರಾ ಇಲ್ವಾ ಅಷ್ಟು ಹೇಳಿ. ಹ್ಞೂ ಸರ್, ಹೊಡೆದೆ. ಹೊಡೆದ್ರಾ? ಅಂದ್ರೆ ನನ್ನ ಅವಳ ಮಧ್ಯೆ ಏನೋ ನಡೀತಿದೆ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ? ಅಯ್ಯೋ ಸರ್, ಹಂಗೆಲ್ಲ ಏನೂ ಇಲ್ಲ. ಆದ್ರೆ ಆ ಅನಿಕಾಗೆ ನಿಮ್ ಬಗ್ಗೆ ಬೇರೆನೆ ಭಾವನೆ ಐತೆ ಸರ್. ಸಾಕು ನಿಲ್ಸಿ ಕಮಲಿ ಅವರೇ, ಬೇರೆ ಏನೇನೋ ಹೇಳ್ಬೇಡಿ. ಅನಿಕಂಗೆ ನನ್ನ ಮೇಲೆ ಯಾವುದೇ ತರ ಫೀಲಿಂಗ್ಸ್ ಇಲ್ಲ. ಅವಳು ತುಂಬಾನೇ ಬದಲಾಗಿದ್ದಾಳೆ. ಅವಳು ನನ್ನ ಹತ್ರ ನಾರ್ಮಲ್ ಆಗೇ ಇದ್ದಾಳೆ. ಇಲ್ಲ ಸರ್, ನಿಮ್ಗೆ ಗೊತ್ತಿಲ್ಲ. ಅವಳು 2 ತಲೆ ಆವು. ನಿಮ್ಗೆ ಅನ್ಸಿದನ್ನೇ ನಿಜ ಅನ್ಕೊಳ್ಳೋದನ್ನ ಬಿಡಿ ಫಸ್ಟ್. ಅಷ್ಟಕ್ಕೂ ಅನಿಕನ್ ಬಗ್ಗೆ ನಿಮ್ಗೇನ್ ಗೊತ್ತು? ಒಬ್ಬ ವ್ಯಕ್ತಿ ತನ್ನ ತಪ್ಪನ್ನ ತಿದ್ಕೊಂಡು ಬದಲಾದಾಗ ಅವನ್ನ ಅಪ್ರಿಶಿಯೇಟ್ ಮಾಡಬೇಕು, ಅನುಮಾನಿಸೋದಲ್ಲ. ಅಲ್ಲ ಕಮಲಿ ಅವರೇ, ನಮ್ಮ ಮನೆಗೆ ಬಂದವ್ರನ್ನ ಹೊಡೆದು ಕಳಿಸಿ ಇರಲ್ಲ. ಇದು ಸರಿ ಅನಿಸ್ತಿದ್ಯಾ ನಿಮ್ಗೆ? ಸರ್, ವಸಿ ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ. ನೀವು ಅವಳ ಮಾತನ್ನೇ ನಂಬ್ಕೊಂಡ್ರೆ ಹೆಂಗೆ ಸರ್? ಅವಳು ನಿಮ್ ತವ ಇಲ್ಸಲ್ದನ್ನ ಕಳ್ಸೋಳೆ. ಅವಳು ಯಾಕೆ ಹಾಗೆ ಹೇಳ್ತಾಳೆ? ಅಷ್ಟಕ್ಕೂ ನೀವೇ ಒಪ್ಕೊಂಡ್ರಲ್ಲ ಅವಳು ಹೊಡೆದಿದ್ದು ನಿಜ ಅಂತ. ಆದ್ರೂ ಕಮಲಿ ಅವರೇ, ನೀವು ಹೀಗೆಲ್ಲ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವು ಅನಿಕಂಗ್ ಹೊಡೆದಿದ್ದೀರಾ ಅಂದ್ರೆ ನಿಮ್ಗೆ ನನ್ನ ಮೇಲೂ ಅನುಮಾನ ಇದೆ ಅಂತ. ನೀನ್ ಮಾಡ್ತಾ ಇರೋದು ನಿನ್ಗೆ ಸರಿ ಅನ್ನಿಸ್ತಿದ್ಯಾ? ಇವನ್ ಜೊತೆ ಸುಮ್ಮನೆ ಮನೆಗೆ ನಡಿ. ರಚನಾ, ರಚನಾ, ಯಾಕಮ್ಮ ಯಾಕೆ ನಗ್ತಾ ಇದೀಯಾ? ಅಮ್ಮ, ಅದು ಇಷ್ಟು ದಿನ ಎಷ್ಟು ಬೇಜಾರಲ್ಲಿದ್ದೆ. ನಾನು ಯಾವಾಗ ನೋಡಿದ್ರು ನೀನು ಅಳ್ತಾನೆ ಇರ್ತಿದ್ದೆ. ರಿಷಿ ಬರ್ಡೇ ದಿನ ಸ್ವಲ್ಪ ಪರವಾಗಿಲ್ಲ, ಆದ್ರೆ ಇವತ್ತು ನಿನ್ ಮುಖದಲ್ಲಿ ನಗು ಇದೆ. ಈ ರೀತಿ ನಕ್ಕು ಎಷ್ಟು ದಿನ ಆಗಿತ್ತು? ಏನು ವಿಷಯ? ಏನಿಲ್ಲ ಅಮ್ಮ. ಅಮರ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಅದಕ್ಕೆ ಖುಷಿಯಾಗಿದ್ಯಾ? ಇಲ್ಲ ಅಮ್ಮ, ನನ್ನ ಫ್ರೆಂಡ್ ಸಿಕ್ಕಿದ್ಲು. ಅವಳ ಜೊತೆ ಮಾತಾಡಿ ತುಂಬಾ ಖುಷಿ ಆಗ್ತಿದೆ. ಮನ್ಸು ಒಂಥರ ಹಗುರ ಅನಿಸ್ತಿದೆ. ಹೌದಾ? ಯಾವ ಫ್ರೆಂಡ್ ಅದು? ಯಾರಮ್ಮ ಇದು? ಅಮ್ಮ, ನನ್ನ ಫ್ರೆಂಡ್ದು. ಹೇಳೇನ? ಏಯ್, ಏನಾಗಿದೆ ನಿಂಗೆ?
ನಾನ್ ಚೆನ್ನಾಗೇ ಇದ್ದೀನಿ. ಆಗಿರೋದೆಲ್ಲ ನಿಂಗೆ. ನೋಡೋ ಸುಮ್ಮನೆ ನಂಗೆ ತಿಕ್ಲತ್ತಿಸ್ಬೇಡ ಹೇಳ್ತಾ ಇದ್ದೀನಿ. ಹ್ಞೂ ಕಣೆ, ನಂದು ತಿಂಡಿ ಆಯ್ತು, ನಿಂದಾಯ್ತಾ? ಏಯ್ ಏನ್ ಬೇಕು ಬೇಕು ಅಂತ ರೇಗಿಸ್ತಾ ಇದ್ಯಾ? ಸರಿರಲ್ಲ. ಏ ಯಾಕೆ ಕೋಪ ಮಾಡ್ಕೋತೀಯ ನೀನು? ಮೊದ್ಲು ಹೋಗೇ ಬಾರೆ ಅನ್ನೋದನ್ನ ನಿಲ್ಸು, ಚೆನ್ನಾಗಿರಲ್ಲ. ಯಾಕೆ ಚೆನ್ನಾಗಿರಲ್ಲ? ನಾನಿನ್ನ ಹಾಗೆ ಅಲ್ವಾ ಕರೆಯೋದು? ಏಯ್ ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ. ಇವಳು ಅದೇ ಫ್ರೆಂಡಾ? ಯಾಕೆ ಕೇಳ್ತಿದ್ದೀನಿ ಅಂದ್ರೆ ಈ ಫೋನ್ ಬಂದ ತಕ್ಷಣ ಖುಷಿ ಆದೆ, ಅದಕ್ಕೆ ಕೇಳಿದೆ. ಹೌದಮ್ಮ. ಅಲ್ಲ, ನನಗೆ ಗೊತ್ತಿಲ್ದಿರೋ ಯಾವ ಫ್ರೆಂಡ್ ಇವಳು? ಯಾಕಂದ್ರೆ ನಿನ್ನ ಫ್ರೆಂಡ್ಸ್ ಎಲ್ಲ ನನಗೆ ಗೊತ್ತು. ಅದು ಅವನಿನಾ? ಯಾಕಂದ್ರೆ ರೀಸೆಂಟ್ ಆಗಿ ಫ್ರೆಂಡ್ ಆಗಿರೋದು ಅವಳೇ ಅಲ್ವಾ? ಅವಳೆ. ನೋಡು ಕಂದ, ಇವಳು ಫೋನ್ ಬರೋದ್ರಿಂದ ನೀನು ಇಷ್ಟು ಖುಷಿ ಆಗ್ತೀಯ ಅನ್ನೋದಾದ್ರೆ ಇವಳಿಗೆ ಯಾವಾಗ ಬೇಕಾದ್ರೂ ಫೋನ್ ಮಾಡೋದಕ್ಕೆ ಹೇಳು. ನೀನು ಎಷ್ಟೊತ್ತು ಬೇಕಾದ್ರೂ ಇವಳ ಜೊತೆ ಮಾತಾಡು. ಒಟ್ಟಿನಲ್ಲಿ ನೀನು ನಗ್ನಾಗ್ತಾ ಖುಷಿ ಆಗಿರ್ಬೇಕಮ್ಮ. ಹಾಗೆ ಒಂದ್ಸಲ ಇವಳಿಗೆ ನಮ್ಮ ಮನೆಗೆ ಬರೋದಕ್ಕೆ ಹೇಳು. ಖಂಡಿತ ಹೇಳ್ತೀನಿ. ಸರ್, ಕಂಬ್ಲಿ ಅವರೇ, ನನ್ನ ನಿಮ್ಮ ಪ್ರೀತಿ ಎಂಥದ್ದು ಅಂತ ನಿಮಗೆ ಗೊತ್ತಿಲ್ವಾ? ಅದನ್ನೇ ಅನುಮಾನಿಸ್ತಿದ್ದೀರಾ? ನಿಮ್ಗೆ ಯಾಕೆ ಈ ತರ ಇನ್ಸೆಕ್ಯೂರಿಟಿ ಫೀಲ್ ಬಂತು? ನೋಡಿ, ಅನಿಕಾ ನನ್ನ ಫ್ರೆಂಡ್ ಅಷ್ಟೇ, ನನ್ನ ಅವಳ ಮಧ್ಯೆ ಏನೂ ಇಲ್ಲ. ನೀವ್ ಹೀಗೆ ಅನುಮಾನ ಪಟ್ಟು ನಮ್ಮ ಪ್ರೀತಿಗೆ ಅವಮಾನ ಮಾಡಬೇಡಿ. ಸರ್, ನಿಮ್ ಯಾಕೆ ನನ್ಗೆ ಅನುಮಾನ ಇಲ್ಲ, ಆದ್ರೆ ಆ ಅನಿಕಾ ಸರಿ ಇಲ್ಲ ಸರ್. ಆಟಯ್ಯ, ನಿಮ್ಗೆ ನನ್ನ ಮೇಲೆ ಅನುಮಾನ ಇಲ್ಲ ಅನ್ನೋದಾದ್ರೆ ನನ್ನ ಜೊತೆ ಡಿಸ್ಕಸ್ ಮಾಡಬೇಕಾಗಿತ್ತು. ಅದನ್ ಬಿಟ್ಟು ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ಅನಿಕಾಗೇನಿ ಕೊಡಿದ್ರಿ? ಅಷ್ಟೇ ಅಲ್ಲ, ಸಮ್ಮರ್ ಕ್ಯಾಂಪಲ್ಲೂ ನೀವು ಅವ್ರಿಗೆ ಬೈದೀರ. ನೀವ್ ಈ ತರ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೀವು ಇಷ್ಟೊಂದು ಬದಲಾಗಿದ್ದೀರಾ? ನಾನ್ ಯಾವತ್ತೂ ಬದಲಾಗಿಲ್ಲ ಸರ್. ನಾನ್ ಬದಲಾಗಿದ್ದೀನಿ ಅನ್ನೋದನ್ನ ಅನಿಕಾ ನಿಮಗ್ ನಂಬಿಸ್ತಾವಳೆ. ಆಟಯ್ಯ, ಅವಳು ನಿಮ್ ತವ ಏನೇ ಹೇಳಿರ್ಬೋದು ಸರ್, ಆದ್ರೆ ನಾನ್ ಮಾಡೋದು ತೆಪ್ಪಲ್ಲ. ನನ್ ಗಂಡನ್ ತವ ತೆಪ್ಪಾಗಿ ನಡ್ಕೊಳಕ್ ಬಂದವಳಿಗೆ ಹೊಡೆದಿದ್ದೀನಿ. ಆಟಯ್ಯ, ನನ್ ಜಾಗದಾಗೆ ಬೇರೆ ಯಾರೇ ಇದ್ರು ಇದನ್ನೇ ಮಾಡ್ತಿದ್ರು. ಯಾಕಂದ್ರೆ ಅದು ಅನುಮಾನ ಅಲ್ಲ ಸರ್, ಪ್ರೀತಿ. ಆಮ್ಯಾಕೆ ಇನ್ನೊಂದು ವಿಷಯ ಸರ್, ನನ್ಗೆ ನಿಮ್ಯಾಕೆ ಅನುಮಾನ ಇದ್ದಿದ್ರೆ ನಾನ್ ನಿಮ್ ತವ ಬಂದು ಮಾತಾಡ್ತಿದ್ದೆ, ಜಗಳ ಆಡ್ತಿದ್ದೆ. ನನ್ಗೆ ನೀವೇನು ಅಂತ ಚಂದ ಗೊತ್ತೈತೆ ಸರ್. ಅದಕ್ಕೆಯ ನಾನು ಅವಳಿಗೆ ಮಾತ್ರ ಬುದ್ಧಿ ಹೇಳಿ ಅವಳ ತವ ಮಾತ್ರ ಮಾತಾಡ್ದೆ. ಕಂಬ್ಲಿ ಅವರೇ, ಮಾಡೋದನ್ನೆಲ್ಲ ಮಾಡಿ ಈ ತರ ಡಿಫೆಂಡ್ ಮಾಡ್ಕೋಬೇಡಿ. ನಾನ್ ತೆಪ್ಪು ಮಾಡಿಲ್ಲ ಅಂತ ಹೇಳಿದ್ನಲ್ಲ ಸರ್. ನಾನ್ ಸರಿಯಾಗೇ ಮಾಡಿದ್ದೀನಿ. ಒಂದ್ ವೇಳೆ ತಪ್ಪು ಮಾಡಿದೀನಿ ಅಂತ